ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕುಸೆ ನಿನ್ ತವ ಹೊಸಿ ಮಾತಾಡಬೇಕಾಗಿತ್ತು, ಮಾತಾಡ್ಬೋದಾ? ಅಪ್ಪ, ಮಗಳ ಹತ್ರ ಮಾತಾಡೋಕ್ಕೆ ಪರ್ಮಿಷನ್ ಯಾಕೆ? ಮಾತಾಡಿ. ಮೊದಲನೇದಾಗಿ ನನಗೆ ಕ್ಷಮಿಸ್ಬಿಡವ. ಅಪ್ಪ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡಿ ಮನ್ಸಿನ ಭಾರನ ಕಳ್ಕೊಳ್ಳಮ್ಮ ಅಂತ. ಕಾಲನಂತೂ ದೂರ ತಳ್ಳಕ್ಕಾಗಕ್ಕಿಲ್ಲ, ಆದರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಗಳಿಸ್ಕೋಬೋದಲ್ವಾ? ನೀನು ಇಬ್ಬರು ಅಕ್ಕಂದ್ರ ಮದುವೆನಾಗೆ ನನ್ನ ತಂದೆಯಾಗಿ ಏನೂ ಮಾಡಲಿಲ್ಲ. ಕನ್ಯಾದಾನ ಮಾಡೋ ಅವಕಾಶ ಸಿಕ್ಕಿದ್ರು ಕಳ್ಕೊಂಬಿಟ್ಟಿದ್ದೀನಿ ಕಣವ. ಆದರೆ ಈ ಸಲ ಹಂಗಾಗಕ್ಕಿಲ್ಲ ಕುಸೆ, ಹಂಗಾಗಕ್ಕಿಲ್ಲ. ಅಪ್ಪನಾಗಿ ಮಕ್ಕಳನ್ನ ಎತ್ತಾಡಿಸಿ ಓದಿಸಿ ಬೆಳೆಸಿ ಅವನ ಕರ್ತವ್ಯ ಅವನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ನಾನು ಮಾಡಲಿಲ್ಲ. ಈಗ ನಿನಗೆ ಕನ್ಯಾದಾನ ಮಾಡೋ ಒಂದು ಅವಕಾಶ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಕಣವ. ಅಪ್ಪ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಹಳೇದನ್ನೆಲ್ಲ ಮನ್ಸ್ಗೆ ಹಾಕೋಬೇಡಿ. ಈ ಮಗಳು ಮದುವೆಗಾದ್ರೂ ಬದಲಾದ್ರಲ್ಲ, ನನಗಷ್ಟೇ ಸಾಕು. ಕುಸೆ, ನಿನಗೆ ಅಂತ ಒಂದು ಚಿಕ್ಕ ಉಡುಗೊರೆ ತಂದಿದ್ದೀನವ್ವ, ಬೇಡ ಅಂದಿದ್ದ ತಗೊಳವ. ನಾನು ಯಾಕಪ್ಪ ಬೇಡ ಅನ್ಲಿ? ನೀವು ನನಗೆ ಹುಲ್ಲು ಕಡ್ಡಿ ಕೊಟ್ಟರು ಅದು ನನಗೆ ಗಂಧದಷ್ಟೇ ಶ್ರೇಷ್ಠ. ನೀನು ಕೂಸಾಗಿದ್ದಾಗ ತೋಟ ಮೇಲೆ ಮಲಗಿಸ್ಕೊಂಡು ಈ ಒಳ್ಳೆಯಲ್ಲಿ ನಿನಗೆ ಹಾಲು ಜೇನುತುಪ್ಪ ಕುಡಿಸ್ಬೇಕಾಗಿತ್ತು. ಯಾವುದೂ ಮಾಡಲಿಲ್ಲ ನಾನು. ಅದಕ್ಕೆ ಈಗ ನೀನು ಹೊಟ್ಟೆಲಿ ಹುಟ್ಟುತ್ತಲ್ಲ ಕೂಸು, ಅದನ್ನು ನನ್ನ ಮಡಿಲಾಗ ಹಾಕ್ಕೊಂಡು ಹಾಲು ಜೇನುತುಪ್ಪ ಎಲ್ಲ ಕುಡಿಸ್ಬೇಕು ಅನ್ನೋ ಆಸೆ ಕಣಪ್ಪ. ಬಂಗಾರ ಹೆಣ್ಮಕ್ಳಿಗೆ ಭಾಗ್ಯ ಕಣವ. ಬಂಗಾರದಂತ ಈ ನನ್ನ ಕೂಚಿನ ಮುಂದಿನ ಬದುಕು ಬಂಗಾರವಾಗಲಿ ಅಂತ ಇನ್ನೊಂದು ಬಂಗಾರದ ಸರ ತಂದಿದ್ದೆ. ಇದನ್ನು ಒಪ್ಪಿಸ್ಕೊಂಡು ನನ್ನ ಕರ್ತವ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಡವ. ಅಪ್ಪ, ಕೂಸೆ, ತೆಪ್ಪು ಎಲ್ಲರೂ ಮಾಡ್ತಾರೆ, ತಿದ್ಕೊಂಡು ನಡಿಬೇಕು ಅನ್ನೋ ತಿಳುವಳಿಕೆ ಇರಬೇಕು. ಇವತ್ತು ನೀನು ಈ 2 ವರ್ಷ ಮಾಡಿದ ತೆಪ್ಪನ ಒಂದೇ ಕಿತ್ತಿಗೆ ತಿದ್ಕೊಂಬಿಟ್ಟೆ ಕಣಯ್ಯ. ಈ ಕೂಸು ಬೇಡ ಅಂತ ತಳ್ಳಾಕಿ ತಪ್ಪಲಿ ಮಾಡೋಗ್ಬಿಟ್ಟಿದ್ದೆ. ಅದೇ ಕೂಸನ್ನ ಇವತ್ತು ತಪ್ಕೊಂಡು ದೊಡ್ಡ ಮನಸ್ಸೇ ಆಗ್ಬಿಟ್ಟೆ ಕಣಯ್ಯ. ಆ ರಾಕ್ಷಸಿ ರಾಧಾ ಹಾಸ್ಪಿಟಲ್ನಾಗೆ ದಂಪಿಕೆ ಆಗ್ತೆ ಅಂತ ಬಂಗಾರನ ಕೊಲೆ ಆರೋಪನ ನನ್ನ ಮಗನ ಮೇಲೆ ತಿರ್ಗ್ಸಕ್ ನೋಡ್ತಾವಳೆ. ಪಾಪ ನನ್ನ ಮಗ
ಹೇಳ್ಕೊಳಕ್ಕಾಗ್ತಿದ್ರು ಒಳಗೆ ಸಂಕಟ ಪಡ್ತಾವನೆ. ಈ ಪಾಪಿಗಳೆಲ್ಲ ಸೇರ್ಕೊಂಡು ನನ್ನ ವಿರುದ್ಧ ಪಿತ್ತೂರಿ ಮಾಡಕ್ ಹೋಗಿ ನನ್ನ ಮಗನ್ ಬಲಿ ಕೊಟ್ಬಿಟ್ರೆ ಏನಪ್ಪ ಮಾಡೋದು? ಓಹೋ ದೇವಿಪುರದ ನಂಜಮ್ಮ ಅಲ್ಲ, ಕೊಲೆಗಾರನ ಮನೆನಾಗೆ ಇಟ್ಕೊಂಡು ಆಸ್ಪತ್ರೆಗೆ ಬಂದ್ಬಿಟ್ಟು ಮೊಸಳೆ ಕಣ್ಣೀರ್ ಹಾಕೋ ನಾಟಕ ಆಡ್ದಿಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ನೀನ್ ಬಾಯಿಗೆ ಮಣ್ಣಾಕಲ್ಲೇ ಹಾಳಾದವಳೆ. ಏನೇ ಆಗಿದೆ ನಿನ್ಗೆ? ಯಾಕೆ ಹಿಂಗಾಡಿಯ ನೀನು? ರಾಧಾ ಬಗಳಿ ಸಾಲ್ದು ಅಂತ ಈಗ ಇಲ್ಲಿಗೆ ಬಂದು ನೀನ್ ವಯ್ಯಾರ ತೋರಿಸ್ತಿದ್ದೀನಿ. ಸಾಕ್ ಕಂಡಿದ್ದೀನಿ, ನಿಂತ್ಕೊ ನಂಜಮ್ಮ. ಅವ್ವ ಮಗ ಇಬ್ರು ಸೇರ್ಕೊಂಡು ಆ ಬಂಗಾರಮ್ಮನ್ ಕತೆ ಮುಗಿಸ್ಬಿಟ್ಟು ಇವಾಗ ಏನು ಗೊತ್ತಿಲ್ದಿರಂಗ್ ನಾಟಕ ಆಡ್ತಿದ್ದೀರಾ? ಹಳೆ ಬೇವರ್ಸಿ, ಈ ತರ ಕತ್ಕು ಯಾಕೆ 8 ದಿನದಿಂದ ಕಾಯ್ತಿದ್ದೆ? ನೀನು ಅವಳು ಹೊಂಚಾಗ್ತಿದ್ರ? ರಾಧಾ ಬಾಂಬ್ ಇದ್ದಂಗೆ, ಸುಮ್ನೆ ನೋಡ್ತೀನಿ ಅಂತ ಕೈಯಲ್ಲಿ ಇಟ್ಕೊಂಡ್ರು ಸಿಡ್ದು ಅಂತದೆ. ಅಲ್ಲ, ನಿನ್ನ ಮಗ ಅವಳು ಹೆಸರು ಹೇಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಓ, ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ ನೀನೇ ನನ್ ಮಗನ ಕಡೆ ತಿರುಗ್ಸು ಅಂತ ಹೇಳ್ಕೊಟ್ಟಂಗದೆ. ನಿಮ್ಮ ಮನೆನಾಗೆ ಬಟ್ಟೆ ಸಿಕ್ಕೈತೆ ಅಂದ್ಮ್ಯಾಕೆ ನಿನ್ನ ಮಗನೇ ಕೊಲೆಗಾರ. ಲೇ ಸುಪ್ನಾತೀರ, ಅದೇಟ್ ಮರಿತಿರೋ ಮೇರಿರೆ? ಮೆರೆದವ್ರೆಲ್ಲ ಒಂದಲ್ಲ ಒಂದಿನ ಮಣ್ಣು ಸೇರ್ಲೇಬೇಕು. ವಿಚಾರಣೆ ನಡೆದು ರಾಧನ ಹೆಸರು ಹೊರಗ್ ಬರ್ಲಿ, ನಿನ್ನನ್ನು ಹೆಂಗ್ ಕಂಬಿ ಎಣ್ಸಂಗ್ ಮಾಡ್ತೀನೋ ನೋಡ್ತಾ ಇರು. ನಂಜಮ್ಮ, ಮೊದ್ಲು ನಿನ್ ಮ್ಯಾಕೆ ನಿನ್ ಮಗನ್ ಮ್ಯಾಕೆ ಬಂದೈತಲ್ಲ ಸಂಶಯ, ಅದನ್ನ ಪರಿಹಾರ ಮಾಡ್ಕೊ. ಆಮೇಲೆ ಹುಲಿ ಬೋನ್ಗೆ ಕೈ ಹಾಕುವಂತೆ. ಮೊದ್ಲೇ ಕಂಟಿ ಕೋಪಿಷ್ಟ. ಆ ರಾಧಾ ಬಂದು ಅವನ್ ಮುಂದೆನೆ ನಿನ್ ಮಗನ ಹೆಸರು ಹೇಳೋಗವಳೆ. ಈಗಾಗ್ಲೇ ಆ ಕಂಟಿ ತಲೆನಾಗೆ ಚಂದ್ರು ಹೆಸರು ಓಡ್ತಾ ಇರುತ್ತೆ. ಇನ್ನು ಒಂದೇ ಒಂದ್ ಸಾಕ್ಷಿ ಸಿಗ್ಲಿ, ಆಮೇಲೆ ನಿನ್ನ ಮಗನ ಕತೆ ಢಮಾರ್. ಅದಕ್ಕೆ ಹೇಳೋದ್ ನಂಜಮ್ಮ, ಜಾಸ್ತಿ ಮೆರಿಬಾರ್ದು ಅಂತ. ಪಕ್ಷ ಬಿಟ್ರೆ ಪಟ್ಟ ಸಿಗಲ್ಲ, ಚಟ್ಟಾನೆ ಸಿಗೋದು. ಲೇ ರಾಜಿ, ಇಷ್ಟ್ರಾಗೆ ನೀನ್ ನರಿ ಬುದ್ಧಿನ ಹೊರಗ್ ತಂದು ಪುಟ್ಟಕ್ಕನ ಮನೆಯಿಂದ ನಿನ್ನ ಹೊರಗ್ ಹಾಕ್ಲಿಲ್ಲ, ನನ್ನ ಹೆಸರು ನಂಜಮ್ಮನೆ ಅಲ್ಲ. ಯುದ್ಧ ಇವಾಗ ಶುರುವಾಗೈತೆ. ನಾನ ನೋಡೇ ಬಿಡುವ. ಆರೋಪ ಮಾಡಿದವ್ರಿಗೆ ಅದನ್ನ ಸತ್ಯ ಅಂತ ನಿರೂಪಿಸೋದು ಕಷ್ಟ ಆಗಕ್ಕಿಲ್ಲ ನಂಜಮ್ಮ. ರಾಧಂಗೆ ರಂಗೋಲಿ ತಿರುಚೋ ಕಲೆ ಚಂದಾಗೆ ಬರ್ತದೆ. ಹುಷಾರು. ಅಯ್ಯೋ, ಈ ಪಾಪಿಗಳೆಲ್ಲ ಸಂಚು ಮಾಡಿ ನನ್ನ ಮಗನ ಬಲಿ ಕೊಟ್ಬಿಟ್ರೆ ಏನಪ್ಪ ಮಾಡೋದು?